ನಮಸ್ಕಾರ ವೀಕ್ಷಕರೇ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಅಶ್ವಮಂದಿರದಲ್ಲಿ ಇವತ್ತಿನ ವಿಚಾರ ಬಹಳಾನೇ ಇಂಟ್ರೆಸ್ಟಿಂಗ್. ನಮಗೆ ಗೊತ್ತಿದೆ, ಒಂದು ಮನೆಯನ್ನ ಕಟ್ಟುವಾಗ ವಾಸ್ತುವನ್ನ ನೋಡಬೇಕು, ಸಾಕಷ್ಟು ಧಾರ್ಮಿಕ ಆಚರಣೆಗಳಿರುತ್ತೆ, ಹೋಮ ಹವನಾದಿಗಳಿರುತ್ತೆ, ಇದನ್ನೆಲ್ಲ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಆದರೆ ಇವತ್ತು ಮಾತಾಡಲಿಕ್ಕೆ ಹೊರಟಿರುವಂಥದ್ದು ಮನೆಯ ಮುಖ್ಯ ದ್ವಾರ ಯಾವ ರಾಶಿಗೆ ಯಾವ ದಿಕ್ಕಿನಲ್ಲಿದ್ರೆ ಶುಭ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ. ಸೊ ಇದನ್ನ ತಿಳಿಸ್ಕೊಡ್ಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಸ್ಮದ್ಗುರುಭ್ಯೋ ನಮಃ. ಗುರುಗಳೇ, ಈ ವಿಚಾರವೇ ಬಹಳ ಕುತೂಹಲವನ್ನು ಮೂಡಿಸುವಂಥದ್ದು. ಯಾವ ರಾಶಿಗೆ ಯಾವ ದಿಕ್ಕಿನಲ್ಲಿ ದ್ವಾರ ಇದ್ರೆ ಶುಭ ಅನ್ನೋದು, ರಾಶಿಗೂ ಈ ಥರದ ಒಂದು ದ್ವಾರ ಇರಬೇಕು ಅನ್ನೋದು ಇದೆಯಾ ಗುರುಗಳೇ? ನಿರ್ಣಯವಾಗಿದೆಯಾ? ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ 12 ರಾಶಿಗಳನ್ನು ನೋಡ್ತೀವಿ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಅವ್ರು ಕೇಳ್ತಾರೆ. ಈಗ ಯಾರಾದರೂ ನೋಡಿ, ಒಬ್ಬ ಮಗು ಜನನ ಆಯಿತು ಅಂದರೆ, ಗುರುಗಳೇ ನಮ್ಮ ಮಗುನಿಗೆ ಯಾವ ಒಂದು ಹೆಸರು ಇಡ್ಬೋದು ಮತ್ತು ಯಾವ ಒಂದು ರಾಶಿ ಬರುತ್ತೆ, ನಕ್ಷತ್ರ ಬರುತ್ತೆ, ಇದನ್ನೆಲ್ಲ ಕೂಡ ಕೇಳ್ತಾ ಇರ್ತಾರೆ. ನೋಡಿ, ಯಾವ ರೀತಿ ನಾವು ಪ್ರಥಮವಾಗಿ ತಿಳ್ಕೊಳ್ಬೇಕು ರಾಶಿ ಯಾವ ರೀತಿ ಬರುತ್ತೆ ಅಂತ. ನೋಡಿ, ಒಂದು ಜಾತಕದಲ್ಲಿ ನಾವು ಚಂದ್ರನನ್ನು ಅವಲಂಬನೆ ಮಾಡ್ಕೊಂಡಿರ್ತೀವಿ. ಯಾವ ನಿಮ್ಮ ಜಾತಕದಲ್ಲಿ ಚಂದ್ರ ಯಾವ ಒಂದು ರಾಶಿಯಲ್ಲಿ ಸ್ಥಿರನಾಗಿರ್ತಾನೆ, ಅದೇ ರಾಶಿ ನಿಮ್ಮ ಒಂದು ಜನ್ಮ ಜಾತಕಕ್ಕೆ ರಾಶಿ ಆಗಿರುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ, ಕೆಲವರು ನಾಮ ನಕ್ಷತ್ರಕ್ಕೆ ರಾಶಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಆ ಹೆಸರಿಗೆ ಯಾವ ಒಂದು ರಾಶಿ ಬರುತ್ತೆ, ನಕ್ಷತ್ರ ಬರುತ್ತೆ, ಅದನ್ನಾದರೂ ತಿಳ್ಕೊಂಡೇ ಬಿಟ್ಟಿರ್ತಾರೆ. ನೋಡಿ, ಈಗೆಲ್ಲ ತುಂಬ ವಿಶೇಷವಾಗಿರುವಂಥದ್ದು, ಒಂದು ಮದುವೆ ಆಗಬೇಕು ಅಂದರೆ ರಾಶಿ ನಕ್ಷತ್ರಗಳು ನೋಡುವಂಥದ್ದು ಎಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆಗಿಬಿಡುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅವ್ರವ್ರ ರಾಶಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇನ್ನೂ ವಿಶೇಷ ಅಂತಂದರೆ ಈಗೇನಾಗ್ಬಿಟ್ಟಿದೆ, ಗುರುಗಳೇ ನಮ್ಮ ರಾಶಿಗೆ ಯಾವ ಬಾಗಿಲು, ಈಗ ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ರೆ ನಮ್ಮ ರಾಶಿಗೆ ಯಾವ ಒಂದು ಮುಖ್ಯ ದ್ವಾರಗಳನ್ನ ಇಟ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ. ಯಾಕಂದರೆ ತುಂಬ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ನೋಡಿ, ನಾವು ನಮ್ಮ ಒಂದು ಸಂಪ್ರದಾಯಗಳನ್ನು ಯಾವತ್ತೂ ಕೂಡ ನಾವು ಮರಿಲಿಕ್ಕಾಗಲ್ಲ. ಹಿಂದೆಯಿಂದನೂ ಕೂಡ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ನೋಡಿ, ಒಂದು ಹೆಸರು ಇಟ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ಆದಂತಹ ರಾಶಿ ನಕ್ಷತ್ರಗಳು ಇದ್ದೇ ಇರುತ್ತೆ. ನಾವೊಂದು ಸಂಕಲ್ಪ ದೇವಸ್ಥಾನಗಳು ಹೋದರೆ ಎಲ್ಲರೂ ಸಂಕಲ್ಪ ಮಾಡುವಾಗ ಎಲ್ಲರೂ ಕೂಡ ಮಾಡಿಸ್ತಾ ಇರ್ತಾರೆ. ನಮ್ದು ಯಾವುದೋ ಪೂರ್ವಾಭಾದ ನಕ್ಷತ್ರ ವೃಶ್ಚಿಕ ರಾಶಿ ಅಂತಾರೆ, ಅಥವಾ ಯಾವುದೋ ಒಂದು ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅಂತ ಹೇಳ್ತಾರೆ. ಆ ರಾಶಿ ನಕ್ಷತ್ರಗಳನ್ನು ಎಲ್ಲರೂ ಕೂಡ ತಿಳ್ಕೊಳ್ಳುವಂಥದ್ದು ತುಂಬ ಅವಶ್ಯಕವಾಗಿದೆ. ಆ ರೀತಿ ಇರುವಂಥದ್ದು ನಿಮ್ಮ ರಾಶಿಗಳಿಗೆ ನಿಮ್ಮ ಮನೆ ಕಟ್ಟುವಾಗ ನೋಡಿ, ಮನೆ ಕಟ್ಟುವಂಥ ವಿಚಾರ ನಾನು ಹೇಳಿದ ಪೂರ್ವಜನದ ಪುಣ್ಯನೇ ಅದು, ಮನೆ ಕಟ್ಟಬೇಕು ಅಂತ ಮನೆ ನಮ್ಮ ರಾಶಿಗೆ ಅನುಗುಣವಾಗಿದೆ ಅಂತಂದರೆ ಎಷ್ಟು ಒಂದು ಸಂತೋಷಕರ ವಾತಾವರಣ ಅಲ್ವಾ, ಸಂತೋಷಕರ ಸುದ್ದಿನೇ ಅದು. ಕೆಲವು ತುಂಬ ಜನ ಬಂದು ಕೇಳ್ತಾ ಇರ್ತಾರೆ, ಗುರುಗಳೇ ನಮ್ದು ಇರುತ್ತೆ ರಾಶಿ ಇರುತ್ತೆ, ಈ ರಾಶಿಗೆ ಯಾವ ಬಾಗಿಲು ಅಂತ. ಗುರುಗಳೇ, ಇಲ್ಲಿ ಇನ್ನೊಂದು ಪ್ರಶ್ನೆ. ಈಗ ಸಾಮಾನ್ಯವಾಗಿ ಒಂದು ಮನೆ ಕಟ್ಸೋವಾಗ ಈ ದಿಕ್ಕಿಗೆ ಬಾಗ್ಲನ್ನ ಇಡಿ, ಈ ದಿಕ್ಕಿಗೆ ಇಡಬೇಡಿ ಅಂತ ಒಂದು ಜನರಲ್ ಆಗಿ ಶುಭ ಅಶುಭಗಳನ್ನ ತಾವು ಹೇಳ್ತೀರಿ. ಈಗ ಅದನ್ನು ಕೂಡ ನೀವು ಅನಲೈಸ್ ಮಾಡ್ತೀರಿ, ಅವಾಗ ರಾಶಿದು ಅನಲೈಸ್ ಮಾಡ್ತೀರಿ. ಸೊ ಈಗ ದಕ್ಷಿಣಕ್ಕೆ ಇವ್ರಿಗೆ ಬಾಗ್ಲಿಟ್ರೆ ಇವ್ರಿಗೆ ಒಳ್ಳೇದು ಅಂತ ಹೇಳ್ತೀವಿ. ಬಟ್ ವಾಸ್ತುಶಾಸ್ತ್ರದಲ್ಲಿ ದಕ್ಷಿಣಕ್ಕೆ ಬಾಗ್ಲು ಇಡ್ಬೋದಾ, ಅದರಲ್ಲಿ ಅಶುಭ ಇರುತ್ತಲ್ವಾ, ಅದನ್ನೆಲ್ಲ ಹೇಗೆ ಅವರಿಗೆ ತಿಳಿಸ್ಕೊಡ್ತೀವಿ? ನೋಡಿ, ಈಗ ಒಂದು ವಾಸ್ತುಶಾಸ್ತ್ರ ಪ್ರಕಾರ ನಾವು ಹೇಳಿದ್ವಿ, ಈಗ ಒಂದೊಂದು ದ್ವಾರಗಳು ಶುಭ ಫಲ ಕೊಡುತ್ತೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಅಂತ. ಇನ್ನು ನಿಮ್ಮ ರಾಶಿಗೆ ಕೆಲವೊಂದು ಅನುಕೂಲಗಳು ಆಗ್ತಾ ಇದೆ ಅಂದರೆ ನಾವು ರಾಶಿಗುಣವಾಗಿ ಇಡಬಹುದು ಅಲ್ಲಿ. ಯಾಕಂದ್ರೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ, ನೀವು ವಾಸ ಮಾಡಿದ್ರೆ ಆದರೆ ಬೇರೆಯವರಿಗೆ ತೊಂದರೆ ಆಗುತ್ತೆ. ಅದು ಒಂದು ಅರ್ಥ ಮಾಡ್ಕೊಳ್ಬೇಕು. ನೀವು ನಿಮಗೆ ಸ್ವಂತ ಮನೆ ಕಟ್ಕೊಳ್ತಿದ್ದೀರಾ, ನೀವು ಇರ್ಲಿಕ್ಕೆ ಆದರೆ ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೊಳ್ಬೋದು. ಇಲ್ಲ ಎಲ್ಲೋ ಬೇರೆಯವ್ರಿಗೆ ಕೊಡ್ತಾ ಇರೋದು, ಬೇರೆಯವ್ರಿಗೆ ಇದು ಅಂತ ನಿಮಗೆ ಕಟ್ಟಿದ್ರೆ ಆಗಲ್ಲ. ಅದು ಅದರಿಂದ ತೊಂದರೆಗಳನ್ನು ನಾವು ಅನುಭವಿಸಲೇಬೇಕಾಗುತ್ತೆ. ಹಾಗಾಗಿ ಈ ಮೇಷ, ಸಿಂಹ ಮತ್ತು ಧನುಸ್ಸು ರಾಶಿಯವ್ರು ಯಾರೆಲ್ಲ ಇರ್ತಾರೆ ನೋಡಿ, ಅವಶ್ಯಕವಾಗಿ ತಿಳ್ಕೊಳ್ಳಿ. ನೀವು ಈ ಪೂರ್ವ ದ್ವಾರ ತುಂಬ ಶ್ರೇಷ್ಠವಾಗಿ ಆಗಿಬರುತ್ತೆ ಅಂತ. ಸಾಮಾನ್ಯವಾಗಿ ನಿಮ್ಮದು ಬಾಗಿಲು ಕೂಡ ಪೂರ್ವಕ್ಕೆ ಇದ್ದು, ನಿಮ್ಮದು ಮೇಷ ಅಥವಾ ಸಿಂಹ ಅಥವಾ ಧನುಸ್ಸು ರಾಶಿ ಆಗಿದ್ದರೆ ದ್ವಿಗುಣ ಫಲ ನೋಡಿ, ನೀವು ತಿಳ್ಕೊಂಡ್ಬಿಡ್ಬೇಕು. ಹಂಗಂತ ನೀವು ಉತ್ತರ ಬಾಗಿಲಿದ್ದರೆ ನಿಮಗೆ ಫಲ ಇಲ್ಲ ಅಂತ ಏನಿಲ್ಲ. ಈಗ ಏನಾಗುತ್ತೆ, ಒಂದತ್ರ ಈಗ ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡೋದು ಸ್ವಲ್ಪ ಬೇಗನೆ ಆಗ್ಬೋದು. ಈಗ ನೋಡಿ, ಒಂದು ಯಾವುದೋ ಒಂದು ಒಳ್ಳೆ ಶುಭ ಕಾರ್ಯ ಆಗ್ಬೇಕಂದ್ರೆ ಎಷ್ಟೋ ತಡ ಆಗ್ತಿರುತ್ತೆ, ಅದು ಬೇಗ ಆಗ್ಬೋದು. ಜಾತಕದಲ್ಲೇ ತೊಂದರೆ ಇರ್ಬೋದು ನಿಮಗೆ. ನೋಡಿ, ಮದುವೆ ವಿಳಂಬ. ಈಗ ನೋಡಿ, ಅದೇ ನಕ್ಷತ್ರ ಅದೇ ರಾಶಿಯವರೇ ಕೆಲವರು ಬೇಗ ಮದುವೆ ಆಗಿರೋರು ನೋಡ್ತೀವಿ ನಾವು. ಅದೇ ನಕ್ಷತ್ರ ಅದೇ ರಾಶಿಯವರು ತುಂಬ 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 ತಡವಾಗಿ ಮದುವೆ ಆಗಿರೋದು ನೋಡ್ತಾ ಇರ್ತೀವಿ. ಕೆಲವೊಂದು ಕರ್ಮ ಫಲಗಳು, ಕೆಲವೊಂದು ವಾಸ್ತು ಫಲಗಳು, ಕೆಲವೊಂದು ಪ್ರಾರಬ್ಧ ಕರ್ಮಗಳು, ಇದೆಲ್ಲ ಕೂಡ ಬಂದೇ ಬರುತ್ತೆ. ಹಾಗಾಗಿ ಯಾರೆಲ್ಲ ಈ ಮೇಷ ಮತ್ತು ಸಿಂಹ, ಧನುಸ್ಸು ರಾಶಿಯವರು ಇರ್ತೀರಾ, ನಿಮಗೆ ಆದಷ್ಟು ಈ ಪೂರ್ವದ ದಿಕ್ಕು ತುಂಬಾ ಶುಭ ಅಂತ. ಮನೆ ಯಜಮಾನರ ರಾಶಿ ಹೌದು, ಯಜಮಾನರ ರಾಶಿ ಪೂರ್ವ ಅದೇನೇನು ಈಗ ಮೇಷ, ಸಿಂಹ, ಧನಸ್ಸು ಇದ್ದಾಗ ನಿಮ್ಗೇನಾಗುತ್ತೆ, ಪೂರ್ವದ ಬಾಗಿಲು ತುಂಬ ಶ್ರೇಷ್ಠತೆ ಇರುತ್ತೆ. ನೀವು ಮಾಡ್ಕೊಳ್ಳಿ, ಇನ್ನೂ ಫಲ ಹೆಚ್ಚಾಗುವಂಥದ್ದಾಗುತ್ತೆ. ಇನ್ನು ವೃಷಭ, ಕನ್ಯಾ, ಮಕರ ರಾಶಿಯವರು ಯಾರೆಲ್ಲ ಇರ್ತಾರೆ ನೋಡಿ, ನೋಡ್ಕೊಳ್ಳಿ. ವೃಷಭ, ಕನ್ಯಾ ಮತ್ತು ಮಕರ ರಾಶಿಯವ್ರಿಗೆ ದಕ್ಷಿಣ ಬಾಗಿಲು ತುಂಬ ಶುಭ ಅಂತ. ನಾನು ಸಾಮಾನ್ಯವಾಗಿ ಹೇಳಿದೆ, ಕೆಲವರಿಗೆ ದಕ್ಷಿಣ ಬಾಗಿಲು ಆಗ್ಬರಲ್ಲ, ನೋಡ್ಕೊಳ್ಬೇಕದು.
ಅದು ಆಗಿಲ್ಲ ಅಂತಂದ್ರೆ ಬೇಡಲ್ಲ. ಆದರೆ ಕೆಲವರು ಕೇಳ್ತಾರೆ ನೋಡಿ, ನೀವು ದಕ್ಷಿಣ ಬಾಗಿಲು ಮನೆ ಆಗಲಿ ಅಥವಾ ವ್ಯಾಪಾರ ಉದ್ಯೋಗ ಸ್ಥಳಗಳು ಈ ವೃಷಭ ಕನ್ಯಾ ಮಕರ ರಾಶಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಆಗ್ತಾರೆ. ಈಗ ಮನೆ ಬೇರೆ, ವ್ಯಾಪಾರ ಉದ್ಯೋಗ ಸ್ಥಳ ಬೇರೆ. ನಾನು ಆ ಉದ್ಯೋಗದ ಬಗ್ಗೆನೂ ನಾನು ಹೇಳ್ತೀನಿ ಯಾರ್ಯಾರಿಗೆ ಅನುಕೂಲ ಅಂತ. ನೋಡಿ, ನೀವು ಮನೆ, ನೀವು ಏನಾದರೂ ಈ ವೃಷಭ ಕನ್ಯಾ ಮಕರ ರಾಶಿಯವರು ನಿಮ್ಗೇನು ಉದ್ಯೋಗಕ್ಕೆ ನೋಡ್ತಾ ಇದ್ರೆ, ಗುರುಗಳಿನ ಒಂದು ಯಾವುದೋ ಒಂದು ದಕ್ಷಿಣಾಭಿಮುಖವಾಗಿ ಒಂದು ಹೋಟೆಲ್ ಸಿಕ್ಕಿದೆ, ಒಂದು ಅಂಗಡಿ ಸಿಕ್ಕಿದೆ, ಮಾಡ್ಬೋದು, ಅವಶ್ಯಕವಾಗಿ ಮಾಡ್ಕೊಳ್ಳಿ. ನಿಮಗೆ ಅದು ಏಳಿಗೆ ಒಂದು ತಗೊಂಡ್ಬರುವಂಥದ್ದಾಗುತ್ತೆ. ಹಾಗಾಗಿ ಈ ದಕ್ಷಿಣ ದಿಕ್ಕು ವೃಷಭ ಕನ್ಯಾ ಮಕರ ರಾಶಿಯವರಿಗೆ ತುಂಬ ಪ್ರಶಸ್ತವಾಗಿರುತ್ತೆ. ಇನ್ನು ಮಿಥುನ ತುಲಾ ಕುಂಭ ರಾಶಿಯವರಿಗೆ ನೋಡಿದಾಗ, ಮಿಥುನ ತುಲಾ ಕುಂಭ ರಾಶಿಯವರಿಗೆ ಪಶ್ಚಿಮ ದಿಕ್ಕು ತುಂಬ ವಿಶೇಷ ಅಂತ ಹೇಳ್ತಾರೆ. ನೋಡಿ, ಪಶ್ಚಿಮ ದಿಕ್ಕನ್ನು ನೀವು ಮಾಡ್ಕೊಳ್ಬೋದು. ಯಾಕೆಂದರೆ ಕೆಲವರಿಗೆ ಪಶ್ಚಿಮ ದಿಕ್ಕು ಬೇಡ ಅಂತೀರ, ವಾಸ್ತುಶಾಸ್ತ್ರ ಪ್ರಕಾರವಾಗಿ ಪಶ್ಚಿಮ ದಿಕ್ಕು ಸ್ವಲ್ಪ ಸೂಕ್ತವಲ್ಲ ಅಂತ ಹೇಳ್ತಾ ಇರುತ್ತೆ. ಆದರೆ ನಿಮ್ಗೇನು ತೊಂದರೆ ಕೊಡಲ್ಲ. ಮಿಥುನ ತುಲಾ ಕುಂಭ ರಾಶಿಯವರು ಇರ್ತೀರ, ನಿಮ್ಗೇನು ಅದು ತೊಂದರೆಗಳಾಗಲಿಕ್ಕೆ ಪಶ್ಚಿಮ ದಿಕ್ಕು ತುಂಬ ಶುಭ ಅಂತ. ಇನ್ನು ಕಟಕ ಸಿಂಹ ಕಟಕ ವೃಶ್ಚಿಕ ಮತ್ತು ಮೀನರಾಶಿ, ಯಾರೆಲ್ಲ ಕಟಕ ರಾಶಿಯವರು, ವೃಶ್ಚಿಕ ರಾಶಿಯವರು ಅಥವಾ ಮೀನರಾಶಿಯವರು ಇರ್ತೀರ, ನಿಮಗೆ ಉತ್ತರ ದ್ವಾರ ತುಂಬ ಪ್ರಶಸ್ತವಾಗಿರುತ್ತೆ. ನೋಡ್ಕೊಂಡು ಕೆಲವರು ಉತ್ತರ ದ್ವಾರನೂ ಕೂಡ ಬೇಡ ಅಂತ ಹೇಳ್ತಾ ಇರ್ತಾರೆ. ಅದು ಹಂದಿ ಬಾಗಿಲು ಒಳ್ಳೇದೇ, ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಕೆಲವರು ಬೇಡ, ನಿಮಗೆ ಅನಾನುಕೂಲಗಳಾಗಿದೆ ಉತ್ತರ ಬಾಗಿಲು. ಕೆಲವರು ಹೇಳ್ತಾರಲ್ಲ, ಈ ಮನೆಗೆ ಹೋದ ತಕ್ಷಣ ತೊಂದರೆಗಳು ಆಗಿದೆ, ನಿಮಗೂ ಹಂಗೆ ಆಗ್ಬಿಡಿ. ಏನಿಲ್ಲ, ಯಾರೆಲ್ಲ ಈ ಕಟಕ ವೃಶ್ಚಿಕ ಮತ್ತು ಮೀನರಾಶಿಗಳು ಇರ್ತೀರ, ಉತ್ತರ ಬಾಗಿಲು ನಿಮಗೆ ಶುಭಪ್ರದ ಆಗುತ್ತೆ, ಸರ್ವಶ್ರೇಷ್ಠಪ್ರದ ಅಂತ ಹೇಳ್ಬೋದು. ಆ ರೀತಿ ಇದ್ದಾಗ ನಿಮ್ಮ ಈ ರಾಶಿಯವರು ನೋಡಿಕೊಂಡು ಆಯಾ ದಿಕ್ಕುಗಳಿಗೆ ಬರುವಂತಹ ದ್ವಾರಗಳಲ್ಲಿ ನೀವು ವಾಸ ಮಾಡಿದಾಗ ಏನಾಗುತ್ತೆ, ನಿಮಗೆ ಅಭೀಷ್ಟ ಸಿದ್ಧಿ, ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಶೀಘ್ರಗತಿಯಲ್ಲಿ ನಡೆಯುವಂಥದ್ದಾಗುತ್ತೆ. ತುಂಬಾ ಉಪಯುಕ್ತವಾದಂತಹ ಕುತೂಹಲಕಾರಿ ವಿಚಾರವನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಗಳಾರಿಗೂ. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಬಹಳ ವಿಶೇಷವಾದಂತಹ ಸಂಗತಿಯನ್ನ, ವಿಚಾರಗಳನ್ನ, ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಯಾವ ರಾಶಿಯವರಿಗೆ ಯಾವ ದಿಕ್ಕು, ಯಾವ ದಿಕ್ಕಿನಲ್ಲಿರುವಂತಹ ಮುಖ್ಯ ದ್ವಾರ ಶುಭ ಅನ್ನೋದು ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.